ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ಸತತ 2ನೇ ದಿನವೂ ಒಪಿಡಿ ಬಂದ್ ಮಾಡಿ ಸ್ಟೇ ಫಂಡ್ ಹೆಚ್ಚಿಸುವಂತೆ ಆಗ್ರಹಿಸಿ ಮುಂದುವರೆದ ಸ್ಥಳೀಯ ವೈದ್ಯರ ಮೌನ ಪ್ರತಿಭಟನೆ. ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆಗೆ ಬೆಂಬಲ. ನಾವು 2ನೇ ದಿನನೂ ಸ್ಟ್ರೈಕ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮದು ಕಾರ್ಡ್ ಅಸೋಸಿಯೇಷನ್ ಇಂದ ಇಟ್ ಇನ್ಕ್ಲೂಡ್ಸ್ ನಮ್ಮ ಇಂಟರ್ನ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ಸ್, MCH-PGs ಅಂಡ್ ಜೂನಿಯರ್ ರೆಸಿಡೆಂಟ್ಸ್ ಅಂಡ್ ಸೀನಿಯರ್ ರೆಸಿಡೆಂಟ್ಸ್. ನಿನ್ನೆ ರೀತಿಯೇ ನಾವು ಎಸೆನ್ಷಿಯಲ್ಸ್ ಮತ್ತು ಏನು ಲೇಬರ್ ರೂಮ್, ICUs ಆ್ಯಂಡ್ ಕ್ಯಾಶುಯಾಲಿಟೀಸ್ ಅವು ಶಟ್ ಡೌನ್ ಮಾಡ್ತಾ ಇರಲ್ಲ. OPDsನ ಶಟ್ ಡೌನ್ ಮಾಡ್ತಾಯಿದ್ದೀವಿ, ಅಂದರೆ ನಾನ್ ಎಸೆನ್ಷಿಯಲ್ ಸರ್ವಿಸ್ನ ಶಟ್ ಡೌನ್ ಮಾಡ್ತಾಯಿದ್ದೀವಿ. ಈ ನಿನ್ನೆ ಮಾಡಿರೋ ಸ್ಟ್ರೈಕ್ ನಮಗೆ ರೆಸ್ಪಾನ್ಸ್ ಸ್ವಲ್ಪ ಬಂದಿದೆ ಅಷ್ಟೇ. ಅಂದರೆ ಯಾವುದೇ ಒಂದು ಡಾಕ್ಯುಮೆಂಟ್ ಮುಖಾಂತರ, ಯಾವುದೇ ಒಂದು ಅಫಿಷಿಯಲ್ ಲೆಟ್ರ್ ಮುಖಾಂತರ ಬಂದಿಲ್ಲ. ಕಾರ್ಡ್ ಸಮಿತಿ ಬೆಂಗಳೂರಿಂದ BMCಯಿಂದ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ನ ಮೀಟ್ ಆಗಿದ್ದಾರೆ. ಅರೌಂಡ್ ಈವ್ನಿಂಗ್ ಟೈಮಲ್ಲಿ ಮೀಟ್ ಆಗಿದ್ದಾರೆ. ಅವರು ಕೂಡ ಒಂದು ಯಾವ ರೀತಿಯಲ್ಲಿ ಒಂದು ಭರವಸೆ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಅವ್ರು ನಮ್ಮನ್ನ ಅಫಿಷಿಯಲ್ ಆಗಿ 16ನೇ ತಾರೀಕು ಮೀಟ್ ಆಗಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿವರೆಗೂ ನಮ್ಮದು ಪ್ರೊಟೆಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವುದೇ ಥರದ ಜನರುಗಳಿಗೆ ಹಾರ್ಮ್ ಇಲ್ದಲೆ ನಾವು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಮನವಿನ ಕನ್ಸಿಡರ್ ಮಾಡಿ ನಮ್ಮ ಸ್ಟೈಪೆಂಡ್ ಬಗ್ಗೆ ಒಂದು ಹೇಳಿಕೊಟ್ರೆ, ಒಂದು ಅಫಿಷಿಯಲಾಗಿ ಒಂದು ಲೆಟ್ರ್ ಬಂದರೆ ನಾವು ಈ ಪ್ರೊಟೆಸ್ಟ್ನ ನಿಲ್ಲಿಸ್ತೀವಿ. ಅಲ್ಲಿವರೆಗೂ ನಮ್ಮ ಪ್ರೊಟೆಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ ಸರ್. We, the members of Karnataka Association of Resident Doctors, would like to express our deepest condolences for the tragic rape and murder of one of our own colleagues that happened this week in Kolkata. And while she was on duty within the college hospital premises. So with that, we are in full support of all our colleagues who are facing the same and who are getting out in strike related to the same issue. We demand that our security be strictly enforced and there is zero protest against, there's zero tolerance to the violence against doctors, and to increase security during working hours for the doctors. We continuously work around 24 hours to 72 hours while in the night. So we should have extended security during those times, and I hope the concerned authorities take this seriously so that such tragedy is never repeated again. As our ongoing protest, this is part of our first demand. The second also being that, as you know, we've started the protest for increased stipend in Karnataka to all, and this protest is going around through all the medical government colleges in Karnataka. This is the second day of our where we have shut down our essential services. So we are hoping that the government hears our pleas and takes us seriously, so that hopefully we have a rise in our stipend. Thank you. ನಾನು ಡಾಕ್ಟರ್ ಯೋಗೇಂದ್ರ ಕುಮಾರ್ ಅಂತ, ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ಕಾರ್ಯದರ್ಶಿ. ಇವತ್ತಿನ ದಿನ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹೋರಾಟ ನ್ಯಾಯಯುತವಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯೋ ನಿಟ್ಟಿನಲ್ಲಿ ಕಳೆದ 1 ವಾರದಿಂದ ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ಗಮನವನ್ನು ತರುವಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ಸ್ಪಂದಿಸ್ತಾ ಇರೋದ್ರಿಂದ ಇವತ್ತು ಅನಿವಾರ್ಯವಾಗಿ ಹೋರಾಟಕ್ಕೆ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳಾಗಿದೆ. ಸ್ಥಾನೀಯ ವೈದ್ಯಾಧಿಕಾರಿಗಳು ಅಂದರೆ ಅರ್ಥ 24/7 ಹಾಸ್ಪಿಟಲಲ್ಲೇ ಇರುವಂಥ ವೈದ್ಯಾಧಿಕಾರಿಗಳು ಅಂತ. ಇವರು ಬೇಸಿಕ್ ಪಿಲ್ಲರ್ ಆಫ್ ದ ಎವ್ರಿ ಹಾಸ್ಪಿಟಲ್. ಏನು ವೈದ್ಯಕೀಯ ಸೇವೆ ಕೊಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಮೇನ್ ಪಿಲ್ಲರ್ಸ್ಗಳೇ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು. ಇವರು 24/7 ತಮ್ಮ ತನು, ಮನ, ಧನ ಮತ್ತೆ ಹಸಿವು, ಊಟ, ನಿದ್ದೆ ಇವೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ವೈದ್ಯೋಪಚಾರ ಮತ್ತೆ ಸೇವೆಗಳ
ರೋಗಿಗಳ ಸೇವೆಗಳಲ್ಲಿ ಮುಳುಗೋಗಿದ್ದಾರೆ. ಸೊ ಇವ್ರು ಏನು ಇವತ್ತು ಶಿಷ್ಯ ವೇತನ ಕುರಿತಾಗಿ ಅವರು ಹೋರಾಟ ಮಾಡ್ತಿದ್ದಾರೆ, ಅವ್ರದ್ದು ನ್ಯಾಯಯುತವಾಗಿದೆ. ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟ ಅನ್ನೋದು ನಮಗೆ ದಾರಿದೀಪವಾಗಿರೋದು ಒಬ್ರು ಗಾಂಧಿ, ಇನ್ನೊಬ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಗಾಂಧಿಯವರು ಹೇಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೋ, ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಿ ನಾವು ಅಹಿಂಸಾ ಮಾರ್ಗವಾಗಿ ಹಕ್ಕುಗಳನ್ನ ಪಡ್ಕೋಬೇಕು ಅಂತ ಏನು ತಿಳಿಸ್ಕೊಟ್ಟಿದ್ದಾರೆ, ಅದೇ ಮಾರ್ಗದಲ್ಲಿ ಇವತ್ತು ಒಂದು ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಗಮನ ತರೋ ನಿಟ್ಟಿನಲ್ಲಿ ಇವತ್ತು ನಮ್ಮ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, 24/7 ಕೆಲಸ ಮಾಡೋದ್ರಿಂದ ಇವತ್ತು ಕಲ್ಕತ್ತಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಬ್ರು ಇವರೇ ಸಹೋದರಿ ಅಂತಾನೆ ತಿಳ್ಕೊಳ್ಳಿ, ಅವರೊಬ್ರು ಸ್ಥಾನೀಯ ವೈದ್ಯಾಧಿಕಾರಿ, ಅವ್ರಿಗೆ ಅಸಾಲ್ಟ್ ರೇಪ್ ಅಂಡ್ ಮರ್ಡರ್ ಆಗಿದೆ. ಇದು ಬಹಳ ಬ್ರೂಟಲ್ ಆಗಿದೆ. ಇದು ಇಡೀ ದೇಶ ವ್ಯಾಪ್ತಿ ಚರ್ಚೆಯಲ್ಲಿರುವಂಥದ್ದು. ನಾನೇನು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ಕಾರ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬ್ರು, ಅವರು ಕೂಡ ವೈದ್ಯರು. ವಾಸ್ತವಿಕವಾಗಿ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳ ಏನು ವಾಸ್ತವ ಸ್ಥಿತಿ ಏನಿದೆ ಅವ್ರು ಅರ್ಥಕೊಂಡು ಇವರ ಮನವಿನ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆನ ಇಟ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಲ್ಲಿ ನಾನು ಆಗ್ರಹ ಮಾಡ್ತೀನಿ, ಮತ್ತೆ ಸ್ಥಳೀಯ ಶಾಸಕರಾದಂಥ ಶ್ರೀ ರವಿಕುಮಾರ್ ಗಣಿಗ ಅವ್ರಿಗೆ ನಾನು ಕೋರ್ಕೋತೀನಿ, ದಯಮಾಡಿ ಈ ಕಿರಿಯ ಸ್ಥಾನೀಯ ವೈದ್ಯಾಧಿಕಾರಿಗಳ ಮನವಿಯನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿ ಇದನ್ನ ಇವ್ರ ವಿಚಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.